ಈಗಿನ ವಿಧಿವಿಧಾನಗಳು ಏನು, ಮುಂದೆ ಏನು, ಯಾವ ರೀತಿ ಮಾಡ್ಕೊಂಡು ಹೋಗ್ತೀರಿ? ಅಲ್ಲ, ಇವಾಗ ಇಲ್ಲಿಂದ ನಾವು ಅಲ್ಲಿ ಹರದನಹಳ್ಳಿ ಪಕ್ಕ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲ್ನಲ್ಲಿ ಈಗ ಆಲ್ರೆಡಿ ಅದು ಅಂತ್ಯಕ್ರಿಯೆ ಮಾಡಲಿಕ್ಕೆ ಜಾಗ ನಿಗದಿ ಮಾಡಲಾಗಿದೆ. ಸೊ ಇವಾಗ ಇಲ್ಲಿಂದ ನಾವು ಹರದನಹಳ್ಳಿ ಊರೊಳಗೆ ಮೆರವಣಿಗೆ ಆಗಿದೆ, ಮೆರವಣಿಗೆ ಮಾಡಬೇಕಾಗಿದೆ. ಸೊ ಇವಾಗ ಇಲ್ಲಿ ಇನ್ನು ಮುಂದೆ ಸಾರ್ವಜನಿಕರಿಗೆ ಇಲ್ಲಿ ದರ್ಶನ ಇಲ್ಲ. ಈಗ ಏನಿದ್ರು ಮುಂದೆ ಇಲ್ಲಿ ಅಲ್ಲಿಗೆ ಬರಬೇಕಾಗುತ್ತೆ ಎಲ್ಲ. ಅದರಿಂದ ಎಲ್ಲ ಸಾರ್ವಜನಿಕರಿಗೆ ಒಂದು ವಿನಂತಿ ಮಾಡ್ತಾ ಇರೋದು ಅಂದರೆ, ಇವಾಗ ಹರದನಹಳ್ಳಿ ಪಕ್ಕ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲ್ನಲ್ಲಿ ಕ್ರಿಮೇಷನ್ ಏನಾಗುತ್ತೆ 2 ಗಂಟೆಗೆ. ತಾವೆಲ್ಲ ಅಲ್ಲಿ ಬಂದು ದರ್ಶನ ಪಡಿಬೇಕು ಅಂತ ನಮ್ಮ ವಿನಂತಿ. ಅಂದ್ರೆ ಆ ಒಂದು ಸ್ಥಳ ಇದೆಯಲ್ಲ ಸರ್, ಅಂದ್ರೆ ಏನ್ ದೇವೇಗೌಡರ ಸೂಚನೆ ಕೆಟ್ಟಿದ್ದ ಅಥವಾ ಅಲ್ಲೇ ಮಾಡಬೇಕು ಅನ್ನೋದೇನು ಪೂರ್ವ ನಿಗದಿತ ಆಗಿದೆ? ಇಲ್ಲ, ಅಂದರೆ ಯಾಕೆಂದರೆ ಹರದನಹಳ್ಳಿ ದೇವೇಗೌಡರು ಹುಟ್ಟಿದಂಥ ಊರು, ಮತ್ತು ಯಾವಾಗಲೂ ರಂಗನಾಥ ಸ್ವಾಮಿಗೆ ಪೂಜೆ ಸಲ್ಲಿಸೋದು ಅವ್ರದ್ದು ಯಾವಾಗಲೂ ಅಷ್ಟೇ. ಯಾವಾಗಲೂ ರಂಗನಾಥ ಸ್ವಾಮಿಗೆ ಅವರು ಪೂಜೆ ಸಲ್ಲಿಸ್ತಾ ಇದ್ರು. ಅದರಲ್ಲಿ ಅಪಾರವಾದ ನಂಬಿಕೆ. ಯಾಕೆಂದರೆ ಅವ್ರಿಗೆ ಹಲವಾರು ಬಾರಿ ರಂಗನಾಥ ಸ್ವಾಮಿ ಕನಸಲ್ಲಿ ಬಂದು ಏನು ಹೇಳಿದಾನೆ ಅದೇ ರೀತಿ ನಡೆದಿದೆ ಅವರ ಬದುಕಿನಲ್ಲಿ. ಅದರಿಂದ ಒಂದು ಅಪಾರವಾದಂಥ ಒಂದು ನಂಬಿಕೆ ರಂಗನಾಥ ಸ್ವಾಮಿ ದೇವರಲ್ಲಿ. ಹಾಗಾಗಿ ಆ ತಪ್ಪಲಿನಲ್ಲೇ ಅದರ ರಂಗನಾಥ ಸ್ವಾಮಿ ಇದು ಬೆಟ್ಟದ ಕೆಳಗಡೆ ಅಂಟುಕೊಂಡಂಥ ಜಮೀನಲ್ಲಿ ಅಂತ್ಯಕ್ರಿಯೆ ಆಗಬೇಕು ಅನ್ನೋದು ಅವರ ಇಚ್ಛೆ. ಸರ್, ತಾವು ಒಬ್ಬ ಅಳಿಯನಾಗಿ ಮನೆಗೆ ಬಂದ್ರಿ, ತಮಗೆ ಅವರು ಅತ್ತೆಗಿಂತ ಒಂದು ತಾಯಿಯಾಗಿ ಕಂಡಂಥದ್ದು ಹೇಗೆ, ಅವ್ರ ಪ್ರೀತಿನ ಹೇಗೆ ನೆನಪು? ಇಲ್ಲ, ಯಾಕೆಂದರೆ ನಾನು ಮದುವೆ ಆಗಿದ್ದು 1982ನೇ ಇಸ್ವಿನಲ್ಲಿ. ಸೊ ಅದಂತೂ ನಿಜ, ಅವರು ಕೇವಲ ಅತ್ತೆ ಆಗಿರಲಿಲ್ಲ, ತಾಯಿ ಆಗಿದ್ದರು. ಯಾಕೆಂದರೆ ಬಹಳ ನಾವು ಜೊತೆಯಾಗಿ ಸುಮಾರು 21 ವರ್ಷ ನಮ್ಮ ಮನೆಯಲ್ಲೇ ಜೊತೆಯಾಗಿದ್ವಿ ನಾವು. ನಂತರ ನಮ್ಮ ನಾದಿನಿ ಮನೆ ಇದು ಇವಾಗ ಏನಿದ್ರು ಡಾಕ್ಟರ್ ಚಂದ್ರಶೇಖರು ಮತ್ತು ಶೈಲಜಾ ಅವ್ರ ಮನೆಯಲ್ಲಿ ಅಲ್ಲಿ 15 ವರ್ಷ ಇದ್ದರು. ಹೀಗಾಗಿ ಒಡನಾಟ, ಒಂದು ಅವಿಭಾಜ್ಯ ಕುಟುಂಬದ ಸಂಗಮ ಆಗಿದ್ದರು ಅವರು. ಅವಿಭಾಜ್ಯ ಕುಟುಂಬದ ಗಂಗೋತ್ರಿನೇ ಆಗಿದ್ರು ಅವರು. ಸೊ ಹಾಗಾಗಿ ಅವರನ್ನು ನಾವು ನಿಜವಾಗ್ಲೂ ದೇವ್ರ ಸ್ಥಾನದಲ್ಲಿ ಇಟ್ಟು ನೋಡ್ತೇವೆ. ಅವರು ಯಾರು ಬಂದರೂ ಕೂಡ ಊಟ ಮಾಡಿದ್ಯಾ, ತಿಂಡಿ ಅನ್ನಪೂರ್ಣೇಶ್ವರಿ ಅಂತ ಇದ್ರು ಎಲ್ಲರಿಗೂ ಕೂಡ. ಅವ್ರದ್ದು ಇನ್ನೊಂದು ಬಹಳ ದೊಡ್ಡ ಒಂದು ಗುಣ ಏನು ಅಂದರೆ, ಅವರಿಗೆ ಸ್ವಂತ ನೋವಿದ್ರೂ, ಅವರಿಗೆ ಹಲವಾರು ಕಹಿ ಘಟನೆಗಳಿದ್ದರೂ ಕೂಡ ಯಾರಾದರೂ ಬಂದರೆ ಪ್ರೀತಿಯಿಂದ ಮಾತಾಡ್ಸೋರು. ಓಕೆ, ಇದು ಡಾಕ್ಟರ್ ಮಂಜುನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ಸುಖೇಶ್, ಪಬ್ಲಿಕ್ ಟಿವಿ, ಹೊಳೆನರಸೀಪುರ.